ಅರಣ್ಯಶಾಸ್ತ್ರ ಪದವಿಗೆ ಡಿಮ್ಯಾಂಡ್ ಯಾಕೆ? ಎರಡು ಅರಣ್ಯ ಮಹಾವಿದ್ಯಾಲಯಗಳು ಏನಿದೆ ನಮ್ಮ ರಾಜ್ಯದಲ್ಲಿ, ಇವೆರಡೂ ಕೂಡ ಭಾರತ ಸರ್ಕಾರದಿಂದ ದೇಶದ ಅತಿ ಉತ್ತಮವಾದಂತಹ ಅರಣ್ಯ ಮಹಾವಿದ್ಯಾಲಯಗಳಂತ ಹೆಗ್ಗಳಿಕೆಯನ್ನು ಗಳಿಸ್ಕೊಂಡಿದೆ. ಹಾಗಾಗಿ ನಮ್ಮ ರಾಜ್ಯದ ಎರಡೂ ಅರಣ್ಯ ಮಹಾವಿದ್ಯಾಲಯಗಳು ಇಂದು ದೇಶದಲ್ಲೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನು ಪಡೆದಂತಹ ಕಾಲೇಜುಗಳು. ನಾನು ಈಗಾಗಲೇ ಹೇಳಿದಂತೆ ಈ ಅರಣ್ಯಶಾಸ್ತ್ರ ಅಂತ ಹೇಳ್ತಕ್ಕಂತಹ ಪದವಿ ಪ್ರಾರಂಭವಾಗಿದ್ದು 1985ನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ. ತದನಂತರ 95ರಲ್ಲಿ ಈ ಒಂದು ಕಾಲೇಜನ್ನು ಕೊಡಗಿಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು 52 ಎಕರೆ ಇರತಕ್ಕಂತಹ ನಮ್ಮ ಈ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಈ ಕ್ಯಾಂಪಸ್ನಲ್ಲಿ ನಾವಿದ್ದೇವೆ. ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ಇದೆರಡರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇವೆ. ಅಡ್ಮಿಷನ್ಸ್ ಬಗ್ಗೆ ಬಂದರೆ, ಪ್ರತಿ ವರ್ಷ CETಯ ಮುಖಾಂತರ ನಾವು ವಿದ್ಯಾರ್ಥಿಗಳನ್ನ ತಗೋತೇವೆ. ಅದರಲ್ಲೂ ಕೂಡ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ 40% ಏನು ನಮ್ಮ ಪ್ರವೇಶಾರ್ಥಿ ಇದೆ ಅದನ್ನು ರೈತರ ಮಕ್ಕಳಿಗಾಗಿ ಮೀಸಲಾಗಿಟ್ಟಿದ್ದೇವೆ. ಬೇರೆ ವೈದ್ಯಕೀಯ ಅಥವಾ ಇಂಜಿನಿಯರಿಂಗಿಗೆ ವಿದ್ಯಾರ್ಥಿಗಳು ಹೆಚ್ಚು ಒಂದು ಹಣವನ್ನು ಖರ್ಚು ಮಾಡಿ ಓದ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ಇಂದು ಕೃಷಿಯ ಸಾಕಷ್ಟು ಕೋರ್ಸ್ಗಳಿಗೂ ಕೂಡ ವಿದ್ಯಾರ್ಥಿಗಳು ಈ ಹೈ ಪೇಮೆಂಟ್ ಸೀಟ್ಸ್ನಲ್ಲೂ ಕೂಡ ಅಡ್ಮಿಷನ್ಸ್ ತಗೋತಾ ಇದ್ದಾರೆ. ಇದನ್ನು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದರೆ, ಇತ್ತೀಚಿನ ದಿವಸಗಳಲ್ಲಿ ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳಲ್ಲಿ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ಕೃಷಿ ಆಧಾರಿತ ಏನು ನಮ್ಮ ಕೋರ್ಸಸ್ ಇದೆ ಅದಕ್ಕೆ ಹೆಚ್ಚು ವಿದ್ಯಾರ್ಥಿನಿಯರು ಆಸಕ್ತರಾಗಿ ಬರ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಸಂತೋಷ ನಮಗೆ ಅಂತ ಹೇಳಿದರೆ, ಹೆಚ್ಚಿನ ಮಕ್ಕಳು ನಮಗೆ ಗ್ರಾಮೀಣ ಪ್ರದೇಶದ ರೈತಾಪಿ ಕುಟುಂಬಗಳಿಂದಲೇ ಬರ್ತಾ ಇರೋದರಿಂದ ಆ ಮಕ್ಕಳನ್ನು ನಾವು 4 ವರ್ಷದ ಈ ವಿದ್ಯಾಭ್ಯಾಸವನ್ನು ಕೊಟ್ಟು ಮುಂದಿನ ಜೀವನದಲ್ಲಿ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿದ್ದೇವೆ. ಅರಣ್ಯ ವಿವಿಯಲ್ಲಿ ಯಾವೆಲ್ಲ ಕೋರ್ಸ್ಗಳಿವೆ? ಇದಲ್ಲದೇನೆ ನಮ್ಮಲ್ಲಿ BSc ಫಾರೆಸ್ಟ್ರಿ ಅಲ್ಲದೆ ಮುಂದಕ್ಕೆ MSc ಫಾರೆಸ್ಟ್ರಿ ಮತ್ತು PhD ಫಾರೆಸ್ಟ್ರಿನೂ ಕೂಡ ಮಕ್ಕಳು ಓದ್ಬೋದು. MSc ಫಾರೆಸ್ಟ್ರಿ 3 ವಿಭಾಗದಲ್ಲಿದೆ: ಸಿಲ್ವಿಕಲ್ಚರ್ ಆ್ಯಂಡ್ ಎಗ್ರೋ ಫಾರೆಸ್ಟ್ರಿ, ಫಾರೆಸ್ಟ್ ಬಯಾಲಜಿ ಆ್ಯಂಡ್ ಟ್ರೀ ಇಂಪ್ರೂವ್ಮೆಂಟ್ಸ್ ಮತ್ತು ನ್ಯಾಚುರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಕ್ಕಂಥ 3 ಸಬ್ಜೆಕ್ಟ್ಸ್ ಇದೆ. ಇದು BSc 4 ವರ್ಷದ ಕೋರ್ಸ್ ಆದರೆ MSc 2 ವರ್ಷದ ಕೋರ್ಸು. MSc ಮಾಡಿದ ಮೇಲೆ ಅವರು ನಮ್ಮ ಕೃಷಿ ಕಾಲೇಜುಗಳಲ್ಲಿ ಅಥವಾ ಈ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅವರು ಕೆಲಸವನ್ನು ಪಡ್ಕೋಬೋದು. ಅದಲ್ಲದೆ ಈ ವರ್ಷ 2020ರಲ್ಲಿ ನಾವು PhDಯನ್ನು ಕೂಡ ನಮ್ಮ ಪೊನ್ನಂಪೇಟೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. MSc ಮಾಡಿದಂತಹ ವಿದ್ಯಾರ್ಥಿಗಳು PhD ಮಾಡ್ಕೋಬೋದು. ಹಾಗಾಗಿ ಈ ಒಂದು ಮಟ್ಟದಲ್ಲಿ ಯಾರು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೋತಾರೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರ್ಬೋದು, ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ. ಇದು ಒಂದು ಕಡೆ ಆದರೆ, ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಪ್ರೈವೇಟ್ ಸೆಕ್ಟರ್ನಲ್ಲಿ ಕೂಡ ಅರಣ್ಯಶಾಸ್ತ್ರದಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಅವರು ಕೆಲಸವನ್ನು ಪಡ್ಕೊಂಡಿದ್ದಾರೆ. ಉದಾಹರಣೆಗೆ ನಮ್ಮ ಟಾಟಾ ಕಾಫಿ ಏನು ಕೊಡಗಿನ ಪ್ರತಿಷ್ಠಿತ ಕಂಪನಿ ಇದೆ, ಅದರಲ್ಲಿ ಸುಮಾರು 6 ಜನ ನಮ್ಮ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳಿದ್ದಾರೆ. ಇವರಲ್ಲದೆ ಹರಿಯರ್ ಪಾಲಿಫೈಬರ್ಸ್, ಇದೇ ರೀತಿಯಲ್ಲಿ ಬೇರೆ ಬೇರೆ ಮುಂದಿನ ದಿವಸಗಳಲ್ಲಿ ಹೆಚ್ಚು ಮಕ್ಕಳನ್ನು ಕೆಲಸಕ್ಕೆ ತಗೊಳ್ತಕ್ಕಂತಹ ಒಂದು ವ್ಯವಸ್ಥೆ ಈ ಪ್ರೈವೇಟ್ ಫಾರೆಸ್ಟ್ರಿ ಕಂಪನೀಸಲ್ಲಿ ಬರ್ತಾ ಇದೆ. ಸರ್ಕಾರದಲ್ಲಿ ಕೆಲಸಗಳು ಕಡಿಮೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬಂದು ಸೇರ್ಕೋತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಮೇಜರ್ ಚಾಲೆಂಜ್ ಏನಂತ ಹೇಳಿದರೆ, ಹೌ ವಿ ಪ್ರಿಪೇರ್ ದೆಮ್ ಫಾರ್ ದೀಸ್ ನ್ಯೂ ಜಾಬ್ಸ್. ಅಂದರೆ ಆಗಲೇ ಹೇಳಿದಾಗೆ, ರ್ಯಾದರ್ ದ್ಯಾನ್ ಜಾಬ್ ಸೀಕರ್ಸ್ ದೇ ಶುಡ್ ಬಿಕಮ್ ಜಾಬ್ ಪ್ರೊವೈಡರ್ಸ್. ಹಾಗಾಗಿ 6 ತಿಂಗಳು ನಾವು ವಿದ್ಯಾರ್ಥಿಗಳಿಗೆ ಅವರಿಗೆ ಆಸಕ್ತಿ ಇರತಕ್ಕಂತಹ ವಿಷಯ, ಅದು ಉತ್ತಮವಾದಂತಹ ಪ್ಲಾಂಟ್ಸನ್ನು ಪ್ರೊಡ್ಯೂಸ್ ಮಾಡೋದು, ಅಂದರೆ ನರ್ಸರಿ ಇರ್ಬೋದು, ಜೇನು ಕೃಷಿ ಇರ್ಬೋದು, ಅರಣ್ಯ ಮೌಲ್ಯವರ್ಧನೆ, ನಾನ್ ಟಿಂಬರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಮೌಲ್ಯವರ್ಧನೆ ಮತ್ತು GIS, ಈ 4 ಮಾಡ್ಯೂಲ್ಸಲ್ಲಿ 6 ತಿಂಗಳು ಮಕ್ಕಳನ್ನು ತಯಾರಿ ಮಾಡಿ ಮುಂದಿನ ದಿವಸದಲ್ಲಿ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ನಲ್ಲಿ ಅವರು ಎಂಟರ್ಪ್ರೂನರ್ಸ್ ಆಗಿ ದೇ ಶುಡ್ ಬಿ ಏಬಲ್ ಟು ಪ್ರೊವೈಡ್ ಜಾಬ್ಸ್ ರಾದರ್ ದ್ಯಾನ್ ಸೀಕಿಂಗ್ ಜಾಬ್ಸ್ ಅಂತ ಹೇಳ್ತಕ್ಕಂತಹ ಚಿಂತನೆಯಲ್ಲಿ ನಾವು ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ.